ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಯುನೈಟೆಡ್ ಸ್ಟೇಟ್ಸ್ ಹಾಗೂ ಇರಾನ್ ನಡುವೆ ನಡೆದ 40 ದಿನಗಳ ಘನಘೋರ ಯುದ್ಧಕ್ಕೆ ಇದೀಗ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಹೌದು, ಅಮೆರಿಕ ಹಾಗೂ ಇರಾನ್ ಯುದ್ಧದಿಂದ ಇಡೀ ಪ್ರಪಂಚದಾದ್ಯಂತ ಭಯಭೀತಿ ಉಂಟಾಗಿತ್ತು. ಹಲವಾರು ಸಮಸ್ಯೆಗಳನ್ನ ಇಡೀ ಪ್ರಪಂಚವೇ ಎದುರಿಸುವಂತಾಗಿತ್ತು. ಆದ್ರೆ ಈಗ ಈ ಯುದ್ಧಕ್ಕೆ ಒಂದು ಫುಲ್ ಸ್ಟಾಪ್ ಬಿದ್ದಿದೆ. ಹೌದು, 2 ವಾರಗಳ ಕಾಲ ಕದನ ವಿರಾಮ ಘೋಷಣೆ ಮೂಲಕ ಜಗತ್ತಿನ ಗಮನ ಸೆಳೆದಿದೆ ಈ 2 ರಾಷ್ಟ್ರಗಳು. ಡೆಡ್ಲೈನ್ ಮುಗಿಯುವ ಕೇವಲ 1 ಗಂಟೆ ಮೊದಲು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಹತ್ವದ ಘೋಷಣೆಯನ್ನ ಮಾಡಿದ್ರು. ಇರಾನ್ ಮೇಲೆ 2 ವಾರಗಳ ಕಾಲ ದಾಳಿ ಮಾಡದಿರಲು ನಿರ್ಧಾರವನ್ನ ತೆಗೆದುಕೊಂಡಿದ್ದು ವೈಟ್ ಹೌಸ್ ನಿಂದ ಅಧಿಕೃತ ಆದೇಶವನ್ನ ಹೊರಡಿಸಿದ್ದಾರೆ. ಈ ಅವಧಿಯಲ್ಲಿ ದಾಳಿ ಪ್ರತಿದಾಳಿ ಸಂಪೂರ್ಣ ನಿಲ್ಲಲಿದೆ. ಅಮೆರಿಕ ಘೋಷಣೆ ಬೆನ್ನಲ್ಲೇ ಇರಾನ್ ಕೂಡ ತಕ್ಷಣ ಸ್ಪಂದಿಸಿದೆ. ಇರಾನ್ ವಿದೇಶಾಂಗ ಸಚಿವ ಸಯ್ಯದ್ ಅಬ್ಬಾಸ್ ಅರಕ್ಚಿ ಅಧಿಕೃತವಾಗಿ ಒಪ್ಪಿಗೆಯನ್ನ ನೀಡಿದ್ದಾರೆ. ನಮ್ಮ ಮೇಲೆ ದಾಳಿ ನಿಂತರೆ ನಾವು ಕೂಡ ದಾಳಿ ನಿಲ್ಲಿಸುತ್ತೇವೆ, ನಮ್ಮ ಸೇನೆ ರಕ್ಷಣಾ ಕಾರ್ಯಾಚರಣೆ ಕೂಡ ನಿಲ್ಲಿಸುತ್ತದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದನ್ನ ಬೆನ್ನಲ್ಲೇ ಇರಾನ್ ಸರ್ವೋಚ್ಚ ನಾಯಕ ಮೊಜ್ದಾಬ್ ಖಮೇನಿ ಎಲ್ಲಾ ಮಿಲಿಟರಿ ಘಟಕಗಳಿಗೂ ಕೂಡ ಯುದ್ಧ ಕಾರ್ಯ ನಿಲ್ಲಿಸುವಂತೆ ಆದೇಶವನ್ನ ನೀಡಿದ್ದಾರೆ. ಇರಾನ್ನ ಸರ್ಕಾರಿ IRIB ಮೂಲಕ ಈ ಸೂಚನೆಯನ್ನ ಪ್ರಕಟ ಮಾಡಲಾಗಿದೆ. ಆದರೆ ಒಂದು ಸ್ಪಷ್ಟ ಸಂದೇಶವಿದೆ. ಏನಪ್ಪಾ ಅಂದ್ರೆ, ಇದು ಯುದ್ಧದ ಅಂತ್ಯವಲ್ಲ. ಹೌದು, ಕದನ ವಿರಾಮದ ಪರಿಣಾಮ ಜಾಗತಿಕ ಮಾರುಕಟ್ಟೆಯಲ್ಲೂ ಬದಲಾವಣೆ ಕಂಡು ಬಂದಿದೆ. ಕಚ್ಚಾ ತೈಲದ ಬೆಲೆ 19% ಇಳಿಕೆಯಾಗಿದ್ದು $103.42 ಇದ್ದ ಬೆಲೆ ಈಗ ಸುಮಾರು $95ಗೆ ಕುಸಿದಿದೆ. ಇದರ ನಡುವೆ ಹಾರ್ಮೋಜ್ ಜಲಸಂಧಿಯಲ್ಲಿ ಹೊಸ ವಿವಾದ ಕೂಡ ಹುಟ್ಟಿಕೊಂಡಿದೆ. ಇರಾನ್ ಹಾರ್ಮೋಜ್ ಜಲಸಂಧಿ ಬಳಸುವ ಹಡಗುಗಳಿಗೆ $2 ಮಿಲಿಯನ್ ಟೋಲ್ ಅನ್ನು ವಿಧಿಸಲು ಪ್ಲಾನ್ ಮಾಡಿದೆ. ಅಂದ್ರೆ ಭಾರತೀಯ ರೂಪಾಯಿಯಲ್ಲಿ ಸುಮಾರು 19 ಕೋಟಿ ರೂಪಾಯಿಗಳಷ್ಟು ಮೊತ್ತವನ್ನ ವಿಧಿಸಬೇಕಾಗತ್ತೆ. ಯಾವುದೇ ಹಡಗು ಹಾದು ಹೋದರೂ ಈ ಪಾವತಿ ಕಡ್ಡಾಯವಾಗಲಿದೆ. ಇದರ ಮಧ್ಯ ಇರಾಕ್ ಈ ಕದನ ವಿರಾಮವನ್ನ ಸ್ವಾಗತಿಸಿದೆ. ನಂಬಿಕೆ ಬೆಳೆಸಲು ಸಂವಾದ ಮುಂದುವರಿಸಿ, ಉದ್ವಿಗ್ನತೆ ಮತ್ತೆ ಹೆಚ್ಚಿಸಬೇಡಿ ಎಂದು ಇರಾಕ್ ಕರೆ ನೀಡಿದೆ. ಇನ್ನು ಯುದ್ಧಕ್ಕಿಂತ ಹೆಚ್ಚಾಗಿ ಗಮನ ಸೆಳೆದಿದ್ದೇನಪ್ಪಾ ಅಂದ್ರೆ ಮಧ್ಯಸ್ಥಿಕೆ ರಾಜಕೀಯ. ಈ ಸಂಧಾನ ಮಾತುಕತೆಯಲ್ಲಿ ಪಾಕಿಸ್ತಾನ ಪ್ರಮುಖ ಪಾತ್ರ ವಹಿಸುತ್ತಿದೆ. ಇರಾನ್ ಅಮೆರಿಕ ನಡುವೆ ನಡೆಯುತ್ತಿರುವ ಸಂಧಾನ ಪ್ರಕ್ರಿಯೆಯಲ್ಲಿ ಪಾಕಿಸ್ತಾನ ತನ್ನ ಸ್ಥಾನವನ್ನ ಬಲಪಡಿಸಲು ಮುಂದಾಗಿದೆ. ಪಾಕಿಸ್ತಾನ ಈ ಸಂಧಾನವನ್ನ ಕೇವಲ ಶಾಂತಿಯ ಪ್ರಯತ್ನವಾಗಿ ಮಾತ್ರವಲ್ಲ, ಸ್ವಾಮಿ ಕಾರ್ಯ ಸ್ವಕಾರ್ಯ ಎನ್ನುವ ರೀತಿಯಲ್ಲಿ ಬಳಸಿಕೊಳ್ಳುತ್ತಿದೆ ಎನ್ನುವ ಮಾತುಗಳು ಕೇಳಿ ಬರುತ್ತಿದೆ. ಗಲ್ಫ್ ರಾಷ್ಟ್ರಗಳಲ್ಲಿ ತನ್ನ ಪ್ರಭಾವವನ್ನ ತೋರಿಸಲು ನಮಗೆ ಇನ್ನೂ ಹಿಡಿತ ಇದೆ ಎಂಬ ಸಂದೇಶವನ್ನ ಜಗತ್ತಿಗೆ ನೀಡಲು ಪಾಕಿಸ್ತಾನ ಪ್ರಯತ್ನಿಸುತ್ತಿದೆ. ಮಧ್ಯಪ್ರಾಚ್ಯದಲ್ಲಿ ಉಂಟಾದ ಯುದ್ಧ ಪರಿಸ್ಥಿತಿಯಿಂದ ಪಾಕಿಸ್ತಾನವು ಆರ್ಥಿಕ ಮತ್ತು ರಾಜಕೀಯವಾಗಿ ಒತ್ತಡಕ್ಕೆ ಒಳಗಾಗಿತ್ತು. ಅದರಲ್ಲೂ ವಿಶೇಷವಾಗಿ ಕೊಲ್ಲಿ ರಾಷ್ಟ್ರಗಳಲ್ಲಿ ಉದ್ವಿಗ್ನತೆ ಹೆಚ್ಚಾದಂತೆ ಅದರ ಪರಿಣಾಮ ಪಾಕಿಸ್ತಾನ ಮೇಲೂ ಬಿದ್ದಿತ್ತು. ಇದರ ಪ್ರತಿಫಲವಾಗಿ ಇರಾನ್ ಮತ್ತು ಅಮೆರಿಕ ನಡುವೆ ಶಾಂತಿ ಸ್ಥಾಪನೆ ಪಾಕಿಸ್ತಾನಕ್ಕೆ ಅತ್ಯಂತ ಅಗತ್ಯವಾಗಿತ್ತು. ಇದನ್ನೇ ಒಂದು ಅವಕಾಶವನ್ನಾಗಿ ಮಾಡಿಕೊಂಡ ಪಾಕಿಸ್ತಾನ ಮಧ್ಯಸ್ಥಿಕೆ ಮೂಲಕ ತನ್ನ ರಾಜಕೀಯ ಕ್ರೆಡಿಟ್ ಅನ್ನ ಹೆಚ್ಚಿಸಿಕೊಳ್ಳಲು ಮುಂದಾಗಿದೆ. ಇನ್ನು ಹೊಸ ಬೆಳವಣಿಗೆ ಅಂದ್ರೆ ಏಪ್ರಿಲ್ 10ರಂದು ಇಸ್ಲಾಮಾಬಾದ್ ನಲ್ಲಿ ಅಮೆರಿಕ ಇರಾನ್ ಮಾತುಕತೆ ನಡೆಯಲಿದೆ. ಇರಾನ್ ನೀಡಿದ 15 ಷರತ್ತುಗಳಲ್ಲಿ 10 ಷರತ್ತುಗಳ ಬಗ್ಗೆ ಚರ್ಚೆಗೆ ಅಮೆರಿಕ ಸಿದ್ಧವಾಗಿದೆ. ಉಭಯ ದೇಶಗಳು ಮಾತುಕತೆಗೆ ಮುಂದುವರೆದಿದೆ. ಇರಾನ್ 10 ಷರತ್ತುಗಳೇನು? ಆ ಷರತ್ತುಗಳನ್ನ ಅಮೆರಿಕ ಒಪ್ಪಿಕೊಳ್ಳುತ್ತಾ? ಒಂದೊಂದಾಗಿ ಆ ಷರತ್ತುಗಳನ್ನ ನೋಡ್ತಾ ಹೋಗೋದಾದ್ರೆ, ಮೊದಲನೆಯದು, ಆಕ್ರಮಣ ಮಾಡದಿರುವ ವಿಚಾರದಲ್ಲಿ ಬದ್ಧತೆಯನ್ನ ಕಾಯ್ದುಕೊಳ್ಳಲು ಅಮೆರಿಕಕ್ಕೆ ಇರಾನ್ ಸೂಚನೆಯನ್ನ ನೀಡಿದೆ. ಇನ್ನು ಎರಡನೆಯದು, ಹಾರ್ಮುಜ್ ಮೇಲೆ ಇರಾನ್ ನಿಯಂತ್ರಣವನ್ನ ಮುಂದುವರಿಕೆಗೆ ಅವಕಾಶವನ್ನ ಮಾಡಿಕೊಡಬೇಕು. ಇನ್ನು ಮೂರನೆಯದು, ಯುರೇನಿಯಂ ಪುಷ್ಟೀಕರಣದ ಸ್ವೀಕಾರವನ್ನ ಮಾಡಬೇಕು. ಇನ್ನು ನಾಲ್ಕನೆಯದು, ಎಲ್ಲಾ ಪ್ರಾಥಮಿಕ ಮತ್ತು ದ್ವಿತೀಯ ನಿರ್ಬಂಧ ತೆರವನ್ನ
ಮಾಡಬೇಕು. ಇನ್ನು 5ನೇ ಷರತ್ತೆಂದರೆ ಯುಎನ್ ಭದ್ರತಾ ಮಂಡಳಿ ಮತ್ತು ಐಇಎಇ ಆಡಳಿತ ಮಂಡಳಿಯ ನಿರ್ಣಯವನ್ನ ರದ್ದು ಮಾಡಬೇಕು. ಇನ್ನು 6ನೇ ಷರತ್ತು ಜಲಸಂಧಿ ಆದಾಯ ಮೂಲ ಸೌಕರ್ಯಕ್ಕೆ ಪುನರ್ ನಿರ್ಮಾಣಕ್ಕೆ ಬಳಕೆಯನ್ನ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ಇನ್ನು ಷರತ್ತು 7ನೇಯದು ಇರಾನ್ಗೆ ಪರಿಹಾರ ಪಾವತಿಗಳನ್ನ ನೀಡಬೇಕು. ಜೊತೆಗೆ 8ನೇ ಷರತ್ತು ಅಮೆರಿಕ ಯುದ್ಧ ಪಡೆಗಳನ್ನ ಹಿಂತೆಗೆದುಕೊಳ್ಳುವುದು ಉತ್ತಮ ಎಂದು 8ನೇ ಷರತ್ತನ್ನ ವಿಧಿಸಲಾಗಿದೆ. ಜೊತೆಗೆ ಎಲ್ಲಾ ರಂಗಗಳಲ್ಲಿ ಯುದ್ಧವನ್ನ ನಿಲ್ಲಿಸಬೇಕು ಅಂತ ಹೇಳಿ 9ನೇ ಷರತ್ತನ್ನ ಇರಾನ್ ಅಮೆರಿಕದ ಮುಂದಿಟ್ಟಿದೆ. ಇನ್ನು ಕೊನೆಯದಾಗಿ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿಯನ್ನ ನಿಲ್ಲಿಸಬೇಕು. ಅಂದ್ರೆ ಅಮೆರಿಕ ಈ ಯುದ್ಧವನ್ನ ನಿಲ್ಲಿಸುವಲ್ಲೂ ಇಸ್ರೇಲ್ಗೆ ಬುದ್ಧಿ ಮಾತನ್ನ ಹೇಳಿ ಈ ದಾಳಿಯನ್ನ ನಿಲ್ಲಿಸಬೇಕು ಅನ್ನುವಂಥದ್ದು ಇರಾನ್ನ 10ನೇ ಷರತ್ತಾಗಿದೆ. ಇದರ ಬೆನ್ನಲ್ಲೇ ಇರಾನ್ ನಲ್ಲಿ ಸಂಭ್ರಮಾಚರಣೆ ಕೂಡ ಆರಂಭವಾಗಿದೆ. ಯಾಕಂತಂದ್ರೆ ಸುಮಾರು 40 ದಿನಗಳ ಈ ಎರಡು ದೇಶಗಳ ಯುದ್ಧ ಒಂದ್ ರೀತಿಯಲ್ಲಿ ವಿಶ್ವಾದ್ಯಂತ ಬೇರೆ ಬೇರೆ ಆರ್ಥಿಕ ಸಂಕಷ್ಟ, ಸಾಮಾಜಿಕ ಸಂಕಷ್ಟಗಳನ್ನ ತಂದೊಡ್ಡಿದ್ರೆ, ಇನ್ನು ಅದೇ ದೇಶದಲ್ಲಿರುವ ಜನರಿಗೆ ಬೇರೆ ಬೇರೆ ಸಮಸ್ಯೆಗಳನ್ನ, ಜೀವಾಪಾಯವನ್ನ, ಒಂದ್ ರೀತಿಯಲ್ಲಿ ಭಯದ ವಾತಾವರಣವನ್ನ ಸೃಷ್ಟಿಸಿತ್ತು. ಹಾಗಾಗಿ ಈ ಕದನ ವಿರಾಮದಿಂದ ಸಾವಿರಾರು ಜನರು ಬೀದಿಗಿಳಿದು ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇರಾನ್ನ ಎಲ್ಲೆಡೆ ಈಗ ಸಂಭ್ರಮಾಚರಣೆ ಆರಂಭವಾಗಿದೆ. ಟ್ರಂಪ್ ಯುದ್ಧ ನೀತಿಗೆ ವಿರೋಧವಾಗಿ ನಡೆದ ಪ್ರತಿಭಟನೆಗಳು ಈಗ ಕದನ ವಿರಾಮದ ಸಂಭ್ರಮಕ್ಕೆ ತಿರುಗಿವೆ. ಒಟ್ಟಾರೆ ಈ ಕದನ ವಿರಾಮ ತಾತ್ಕಾಲಿಕವಾದರೂ ಜಾಗತಿಕ ಶಾಂತಿಗೆ ಒಂದು ಪ್ರಮುಖ ಹೆಜ್ಜೆಯಾಗಿದೆ. ಆದರೆ ಮುಂದಿನ 2 ವಾರಗಳು ಅತ್ಯಂತ ನಿರ್ಣಾಯಕವಾಗಲಿದೆ. ಮುಂದಿನ ದಿನಗಳಲ್ಲಿ ಈ ಯುದ್ಧದ ಪರಿಣಾಮ ಯಾವ ರೀತಿಯಾಗಿ ಜನರ ಮೇಲೆ ಅಥವಾ ಇಡೀ ಪ್ರಪಂಚದಾದ್ಯಂತ ಪರಿಣಾಮ ಬೀರುತ್ತೆ, ಕಾದು ನೋಡೋಣ. ಇದು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.